ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಿಶಾ ವ್ಲಾಗ್ಸ್. ಇವತ್ತಿನ ರೆಸಿಪಿ ಏನು ಅಂತ ಹೇಳಿದರೆ, ನನಗೆ ಈ ರೆಸಿಪಿ ಪರ್ಸ್ನಲಿ ಸಿಕ್ಕಾಪಟ್ಟೆ ಇಷ್ಟ. ಏನಂತ ಹೇಳಿದ್ರೆ, ಪ್ರಾನ್ಸ್ ಮಸಾಲ ಗ್ರೇವಿನ ಮನೇಲಿ ಯಾವ ರೀತಿ ಮಾಡೋದು, ಅದು ಸಿಂಪಲ್ಲಾಗಿ ಯಾವ ರೀತಿ ಮಾಡೋದು ಅಂತ ಅಂದ್ಬಿಟ್ಟು ನಾನು ನಿಮಗೆ ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಪ್ರಾನ್ಸು ಯೂಶ್ವಲಾಗಿ ನಮ್ಮ ಮೈಸೂರಲ್ಲಿ ತುಂಬಾ ಕಾಸ್ಟ್ಲಿ. ನಾನು ತಂದಿದ್ದು ಹಾಫ್ ಕೆ ಜಿಗೆ 270 ರುಪೀಸ್ ಏನೋ ಕಾಸ್ಟ್ ಆಯಿತು. ಕೆ ಜಿ ಬಂದು 500 550 ಸಮಥಿಂಗಲ್ಲೇನೋ ಇತ್ತು. ಆ್ಯಂಡ್ ಮತ್ತು ಮಂಗಳೂರಲ್ಲೆಲ್ಲ ಇದು ಚೀಪ್ ಆ್ಯಂಡ್ ಬೆಸ್ಟಾಗಿ ಸಿಗುತ್ತೆ. ನಮ್ಮ ದೊಡ್ಡಮ್ಮನ ಮನೆಯೂ ಅಲ್ಲೇ ಮಂಗಳೂರಲ್ಲಿರೋದು. ಅಲ್ಲೋದಾಗ ಜಸ್ಟ್ ಕೆ ಜಿನೇ 100 150 ಆ ಥರ ಇರುತ್ತೆ. ಅಲ್ಲೇ ನಾನು ತಿಂದಿದ್ದು ಫಸ್ಟ್ ಟೈಮ್ ಪ್ರಾನ್ಸ್ನ ನಾನು ಅಲ್ಲೇ ತಿಂದಿದ್ದು. ನಾನು ಟೇಸ್ಟ್ ಮಾಡಬೇಕಂತ ಇದ್ದೆ, ಬಟ್ ನಮ್ಮ ಮೈಸೂರು ಹೋಟೆಲ್ಗಳಲ್ಲಿ ಆ ಪ್ರೈಸ್ ಕೇಳಿದ್ರಂತೂ ತಲೆ ಸುತ್ತಬಿಡುತ್ತೆ. ಏನಕ್ಕೆ ಅಂತ ಹೇಳಿದ್ರೆ ಅಷ್ಟು ಪ್ರೈಸ್ ಇರುತ್ತೆ. ಒಂದು ಪ್ರಾನ್ಸ್ ಗ್ರೇವಿಗೇನೋ ಒಂದು 250 350 ಆ ಥರ ಹಾಕಿರ್ತಾರೆ. ಸೊ ನಾವು ಮನೇಲೇ ತೊಗೊಂಡು ಬಂದು ಮಾಡ್ಬೋದು. ನಿಮ್ಮ ಕಡೆನೂ ಏನಾದರೂ ಪ್ರಾನ್ಸ್ ಏನಾದರೂ ಸಿಕ್ತು ಅಂತ ಹೇಳಿದರೆ ಖಂಡಿತವಾಗ್ಲೂ ಮಾಡ್ಕೊತೀನಿ, ತುಂಬಾ ಚೆನ್ನಾಗಿರುತ್ತೆ. ಸೊ ಇವತ್ತು ಆ ಮಸಾಲ ಗ್ರೇವಿನ ಯಾವ ರೀತಿ ಮಾಡೋದು ಅಂದ್ಬಿಟ್ಟು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣಿಸುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಸೊ ತಡ ಮಾಡಿದೆ, ಬೇಗ ಹೋಗಿ ವಿಡಿಯೋ ನೋಡ್ಕೊಂಡು ಬರೋಣ ಬನ್ನಿ. ಇಲ್ಲಿ ನೋಡಿ, ನನಗೆ ಹಾಫ್ ಕೆ ಜಿ ಪ್ರಾನ್ಸ್ ಅಲ್ವಾ ತಂದಿರೋದು. ಇಷ್ಟಿದೆ, ನೋಡೋದಕ್ಕೆ ಮಾತ್ರ ಅಷ್ಟು ಕಾಣಿಸ್ತು. ಅದ್ರ ಬಾಡಿ ಪಾರ್ಟ್ಸ್ ಅಂದರೆ ತಲೆ ಇರುತ್ತಲ್ವ, ಅದನ್ನು ತೆಗೆದುಬಿಟ್ಟು ನೀಟಾಗಿ ಕ್ಲೀನ್ ಮಾಡೇ ಕೊಟ್ಟರು ನಮಗೆ. ಇನ್ ಕೇಸ್ ನಿಮಗೆ ಕ್ಲೀನ್ ಮಾಡೋಕ್ಕೆ ಗೊತ್ತಾಗಲಿಲ್ಲ ಅಂದರೆ ನಂಗೊಂದ್ಸಲಿ ವಿಡಿಯೋದಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನಾನು ನೆಕ್ಸ್ಟ್ ಟೈಮ್ ತಂದಾಗ ಯಾವ ರೀತಿ ಕ್ಲೀನ್ ಮಾಡೋದು ಏನು ಎಲ್ಲನೂ ನಿಮಗೆ ಹೇಳ್ತೀನಿ. ಪ್ರಾನ್ಸ್ ತಿನ್ನೋದ್ರಿಂದ ನಮ್ಮ ಹಾರ್ಟ್ಗೆ ತುಂಬಾ ಒಳ್ಳೆಯದು. ಇದರಲ್ಲಿ ಲೋ ಕ್ಯಾಲರೀಸ್ ಇರುತ್ತೆ ಮತ್ತು ತುಂಬಾ ಫ್ಯಾಟ್ ಅಂಶ ಇರೋದಿಲ್ಲ. ಚಿಕನ್ಗಿಂತ ಇದೇ ಬೆಸ್ಟ್ ಅಂತ ಹೇಳ್ಬೋದು. ಸೊ ಈಗ ನಾನು ಇದನ್ನ ಮ್ಯಾರಿನೇಟ್ ಮಾಡಕ್ಕೆ ಇಡ್ತಾ ಇದ್ದೀನಿ. ಇದಕ್ಕೊಂದು ಸ್ವಲ್ಪ ಅರಿಶಿನ, ಸ್ವಲ್ಪ ಖಾರದ ಪುಡಿ ಮತ್ತು ಸ್ವಲ್ಪ ಚಿಲ್ಲಿ ಪೌಡರ್ನ ಹಾಕೊಂಡು ಇದನ್ನ ಕಂಪ್ಲೀಟಾಗಿ 1 hour ಮ್ಯಾರಿನೇಟ್ ಆಗಕ್ಕೆ ಬಿಡ್ತೀನಿ. ಇನ್ ಕೇಸ್ ನೀವು ತಕ್ಷಣಕ್ಕೆ ಮಾಡ್ಕೋಬೇಕು ಅಂತ ಇದ್ರೆ ಅದನ್ನ ನೀವು ಒಂದು 15 minutes ರೆಫ್ರಿಜರೇಟರಲ್ಲಿ ಇಡಿ. ಸಕ್ಕದಾಗಿ ಮಸಾಲೆ ಎಲ್ಲ ಹಿಡ್ದಿರುತ್ತೆ. ನಾವಿಲ್ಲಿ ಪ್ರಾನ್ಸ್ ಗ್ರೇವಿ ಅಲ್ವಾ ಮಾಡ್ತಾ ಇರೋದು. ಸೊ ಅದಕ್ಕೆ ಏನೇನು ಬೇಕಂತ ನೋಡ್ಕೊಂಡು ಬರೋಣ. 2ರಿಂದ 3 ಈರುಳ್ಳಿನ ನಾನು ದಪ್ಪ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ಶುಂಠಿ, ಸ್ವಲ್ಪ ಬೆಳ್ಳುಳ್ಳಿ, ಆಮೇಲೆ 2 ಹಸಿಮೆಣ್ಸಿನ್ಕಾಯಿ ಮತ್ತು 1 ಸ್ಪೂನ್ ಚಿಲ್ಲಿ ಪೌಡರ್ನ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಮಾತ್ರ ನೀರು ಹಾಕ್ಕೊಂಡು ಚೆನ್ನಾಗಿ ರುಬ್ಕೋಬೇಕು. ಇನ್ ಕೇಸ್ ನೀವು ಜಾಸ್ತಿ ಖಾರ ತಿನ್ನೋರೇನಾದರೂ ಆದ್ರಿ ಅಂತ ಅಂದರೆ 2 ಸ್ಪೂನ್ ಖಾರದ ಪುಡಿನೂ ನೀವು ಅದಕ್ಕೆ ಆ್ಯಡ್ ಮಾಡ್ಬೋದು. ಮಸಾಲೆ ಎಲ್ಲ ಒಂದು ಸೈಡಲ್ಲಿ ಎತ್ತಿಟ್ಕೊಳ್ಳೋಣ. ಈಗ ಒಂದು ಪ್ಯಾನ್ಗೆ ನಾನು 2ರಿಂದ 3 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ. ಅದು ಚಿಟಪಟ ಅಂತ ಆದಮೇಲೆ 2 ದಪ್ಪ ಸೈಜಿನ ಈರುಳ್ಳಿನ ಈ ಥರ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಸೊ ಅದು ಬೇಗ ಬ್ರೌನಿಷ್ ಆಗೋದಕ್ಕೆ ನಾನಿಲ್ಲಿ ಸ್ವಲ್ಪ ಚಿಟಿಕೆ ಅಷ್ಟು ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಜಾಸ್ತಿ ಏನು ಹಾಕೋತಾ ಇಲ್ಲ. ಈಗ ಅದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಲೈಟಿಶ್ ಬ್ರೌನ್ ಕಲರ್ ಬರೋವರೆಗೂ ಅದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡಬೇಕು. ಈಗ ಈರುಳ್ಳಿ ಸ್ವಲ್ಪ ಬ್ರೌನಿಷ್ ಆಗಿದೆ ಅಂತ ಗೊತ್ತಾದ ಮೇಲೆ ನಾನಿಲ್ಲಿ ಒಂದು ದಪ್ಪ ಸೈಜಿನ ಟೊಮೊಟೊನ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಕಟ್ ಮಾಡೇ ಹಾಕ್ಕೊಳ್ಬೇಕು ಅನ್ನೋದೇನಿಲ್ಲ. ನೀವು ಮಿಕ್ಸಿಲಿ ಆಡಿಸ್ಕೊಂಡು ಕೂಡ ಟೊಮೊಟೊ ಪ್ಯೂರಿ ಥರನೂ ನೀವು ಆ್ಯಡ್ ಮಾಡ್ಬೋದು ಇದಕ್ಕೆ. ನಾನು ಹಾಗೆ ಬಾಯಿಗೆ ಸಿಕ್ಕಲಿ ತಿನ್ನಬೇಕಾದ್ರೆ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ ನಾನಿಲ್ಲಿ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿರೋದು. ನಿಮಗೆ ಯಾವ ಥರ ಬೇಕು ನೀವು ಆ ಥರ ಮಾಡ್ಕೊಳ್ಳಿ. ಪ್ಯೂರಿ ಥರ ಮಾಡ್ಕೊಂಡು ತಿಂದ್ರೂ ಅದು ಒಂದೇ ಟೇಸ್ಟ್ ಕೊಡೋದು. ಟೊಮೊಟೊನೂ ಎಲ್ಲ ಸ್ವಲ್ಪ ಅದು ಸಾಫ್ಟ್ ಆದಮೇಲೆ ಈಗ ನಾವು ಆವಾಗಲೇ ಮಸಾಲೆನ ಆಡಿಸಿಟ್ಕೊಂಡಿದ್ವಲ್ಲ, ಆ ಮಸಾಲೆನ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನೀವು ನೋಡ್ಬೋದು, ನಾನು ಆಡಿಸಿರೋ ಮಸಾಲೆ ಸ್ವಲ್ಪ ತರಿ ಆಗಿದೆ. ಏನಕ್ಕೆ ಅಂತ ಹೇಳಿದ್ರೆ ಅವತ್ತು ನಮ್ಮ ಮನೇಲಿ ಕರೆಂಟ್ ಇರಲಿಲ್ಲ. ನಾವು ಒಳ್ಕಲ್ಲಲ್ಲಿ ರುಬ್ಬಿಟ್ಟು ಹಾಕಿದ್ದು, ಆಡಿಸ್ಬಿಟ್ಟು ಹಾಕಿದ್ದು. ಅದಕ್ಕೋಸ್ಕರ ಅದು ಈ ಥರ ತರಿ ಇದೆ. ನೀವು ಒಳ್ಕಲ್ಲಲ್ಲಿ ಮಾಡಿದ್ರಿ ಅಂದರೆ ಟೇಸ್ಟ್ ಮಾತ್ರ ಅದ್ಭುತವಾಗಿರುತ್ತೆ ಮಿಕ್ಸಿಲಿ ಆಡ್ಸೋದ್ಕಿಂತ. ಅದಕ್ಕೆ ಟೇಸ್ಟ್ ಸಕ್ಕದಾಗಿ ಬಂದಿತ್ತು. ಇದಕ್ಕೊಂದು ಸ್ವಲ್ಪ ನಾನು ಗ್ರೇವಿಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಸ್ವಲ್ಪ ಪೌಡರ್ ಮಸಾಲಗಳನ್ನ ಆ್ಯಡ್ ಮಾಡೋಣ. ನಾನಿಲ್ಲಿ 1/4 ಸ್ಪೂನಷ್ಟು ಪೆಪ್ಪರ್ನ ಹಾಕೋತಾ ಇದ್ದೀನಿ, ಬ್ಲ್ಯಾಕ್ ಪೆಪ್ಪರು, ಮತ್ತು 1 ಸ್ಪೂನಷ್ಟು ಚಿಕನ್ ಮಸಾಲ ಪೌಡರ್ನ ಹಾಕೋತಾ ಇದ್ದೀನಿ. ಇನ್ ಕೇಸ್ ನಿಮ್ಮ ಹತ್ರ ಚಿಕನ್ ಮಸಾಲ ಪೌಡರ್ ಇಲ್ಲ ಅಂತ ಹೇಳಿದರೆ ಬಿರಿಯಾನಿ ಪೌಡರು, ಇಲ್ಲ ಅಂತ ಹೇಳಿದರೆ ಗರಂ ಮಸಾಲ ಪೌಡರ್ ಇದ್ರೂ ಸ್ವಲ್ಪ ಹಾಕೊಳ್ಳಿ ಸಾಕು. ನಾವಿಲ್ಲಿ ಆ ಪೌಡರ್ಗಳನ್ನ ಸ್ವಲ್ಪ ಟೇಸ್ಟ್ಗೋಸ್ಕರ ಅಷ್ಟೇ ಹಾಕೊಳ್ತಾ ಇರೋದು. ತೀರಾ ಹಾಕೋಬಿಟ್ರೆ ಆ ಮಸಾಲೆ, ಈ ಪೌಡರು ಎಲ್ಲನೂ ಒಂಥರ ಖಾರ ಥರ ಬಂದ್ಬಿಡುತ್ತೆ. ಟೇಸ್ಟ್ ಚೆನ್ನಾಗಿ ಕೊಡೋದಿಲ್ಲ. ಅದಕ್ಕೋಸ್ಕರ ನಾನಿಲ್ಲಿ 1/2 ಸ್ಪೂನಷ್ಟು ಮತ್ತೆ ಚಿಲ್ಲಿ
ಪೌಡರ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಏನಕ್ಕೆ ಅಂತ ಹೇಳಿದ್ರೆ ನಮ್ಮ ಮನೇಲಿ ಎಲ್ಲರೂ ಖಾರನ ನಾವು ಚೆನ್ನಾಗೇ ತಿಂತೀವಿ. ಟೇಸ್ಟ್ ಮಾಡಿ ನೋಡಿದೆ ಖಾರ ಇರಲಿಲ್ಲ, ಅದಕ್ಕೋಸ್ಕರ ಚಿಲ್ಲಿ ಪೌಡರ್ನ ಆ್ಯಡ್ ಮಾಡ್ಕೊಳ್ತಾ ಇರೋದು. ನಾನು ಆಗಲೇ ಹೇಳ್ದಂಗೆ ಇನ್ ಕೇಸ್ ನಿಮ್ಮ ಮನೇಲೂ ನೀವು ಖಾರ ತಿನ್ನೋರಾದರೆ ಖಾರನ ನೀವು ನೋಡ್ಕೊಂಡು ಹಾಕ್ಕೊಳ್ಬೋದು. ಏನು ಗೊತ್ತಾ, ಉಪ್ಪಿನ ರುಚಿ ಆಗಲಿ ಮತ್ತು ಖಾರ ಆಗಲಿ ಕಡಿಮೆ ಇದ್ದಷ್ಟು ಒಳ್ಳೆಯದು. ಏನಕ್ಕೆ ಅಂತ ಹೇಳಿದ್ರೆ ನಾವು ಸ್ಟಾರ್ಟಿಂಗೇ ಎಲ್ಲನೂ ಜಾಸ್ತಿ ಹಾಕ್ಬಿಟ್ರೆ ಆಮೇಲೆ ಅದನ್ನ ಕಡಿಮೆ ಮಾಡೋದಕ್ಕಾಗಲ್ಲ. ಸೊ ಕಡಿಮೆನೇ ಹಾಕ್ಕೊಂಡ್ರೆ ಆಮೇಲೆ ಏನು ಕಡಿಮೆ ಇದೆ ಅದನ್ನು ನೋಡ್ಬಿಟ್ಟು ನಾವು ಹೆಚ್ಚಿಸ್ಕೊಳ್ಬೋದು. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ನಾನು ಗ್ರೇವಿಗೆ ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡಿದ್ದೀನಿ. ಆಮೇಲೆ ಪ್ರಾನ್ಸ್ ಆಗಲೇ ಮ್ಯಾರಿನೇಟ್ ಮಾಡೋಕೆ ಇಟ್ಟಿದ್ವಲ್ಲ, ಆ ಪ್ರಾನ್ಸ್ನು ಎಲ್ಲನೂ ನಾನು ಅದರೊಳಗಡೆ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲ ಪ್ರಾನ್ಸ್ನು ಅದರೊಳಗಡೆ ಹಾಕೊಂಡಾದ್ಮೇಲೆ ಹಾಗೆ ಎಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮಸಾಲೆ ಎಲ್ಲ ಚೆನ್ನಾಗಿ ಹಿಡೀಲಿ ಅಂತ ಹೇಳ್ಬಿಟ್ಟು ಸೊ ಅದೆಲ್ಲ ಮಿಕ್ಸ್ ಮಾಡಾದ್ಮೇಲೆ ನಾನೀಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಉಪ್ಪನ್ನ ನೋಡ್ಕೊಂಡು ಹಾಕೊಳ್ಳಿ, ಯಾಕಂದರೆ ಈರುಳ್ಳಿಗೂ ಉಪ್ಪು ಹಾಕಿದ್ದು, ಆಮೇಲೆ ಮ್ಯಾರಿನೇಟ್ ಮಾಡೋದಕ್ಕೂ ಪ್ರಾನ್ಸ್ಗೂ ಕೂಡ ಉಪ್ಪು ಹಾಕಿದ್ದು. ಜಾಸ್ತಿ ಉಪ್ಪು ಹಾಕ್ಕೊಳಕ್ಕೆ ಹೋಗ್ಬೇಡಿ. ಇನ್ ಕೇಸ್ ಟೇಸ್ಟ್ ಕರೆಕ್ಟಾಗಿತ್ತು ಅಂದರೆ ಉಪ್ಪನ್ನ ಸ್ಕಿಪ್ ಮಾಡಿ, ಇಲ್ಲೊಂದು ಸ್ವಲ್ಪ ಹಾಕ್ಕೊಳ್ಬೇಕು ಅಂದರೆ ಮಾತ್ರ ಉಪ್ಪನ್ನ ಹಾಕ್ಕೊಳ್ಳಿ. ಜಾಸ್ತಿ ಆದರೆ ಆಮೇಲೆ ಚೆನ್ನಾಗಿರೋದಿಲ್ಲ ಟೇಸ್ಟು. ಸೊ ಅದೆಲ್ಲನೂ ಆದಮೇಲೆ ನಿಮ್ಗೆ ಮತ್ತೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನಾನು ಎತ್ಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಬೇಗ ಬೆಂದೋಗಿದೆ ಅಂತ. ಅಂದರೆ ನೀವು ಸ್ಟವ್ ಆಫ್ ಮಾಡೋಕ್ಕೆ ಹೋಗಬೇಡಿ. ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ ಇದು ಬೇಗ ಬೆಂದುಬಿಡುತ್ತೆ ಪ್ರಾನ್ಸು. ಇದಕ್ಕೆ ತುಂಬ ಟೈಮ್ ಬೇಕು, ತುಂಬಾ ಬೇಯಿಸಬೇಕು. ಚಿಕನ್ ಥರ ಮಟನ್ ಥರ ಅಂತ ಏನಿಲ್ಲ, ಒಂದು 15 ಮಿನಿಟ್ಸ್ ಇದ್ದರೆ ಸಾಕು, ಆರಾಮಾಗಿ ಬೆಂದ್ಬಿಡುತ್ತೆ ಇದು. ನಾನು ನಿಮಗೆ ತೋರಿಸಿದ್ದು ಅರ್ಧಂಬರ್ಧ ಬೆಂದಿದೆ. ಈಗ ಕಂಪ್ಲೀಟಾಗಿ ನೀಟಾಗಿ ಎಲ್ಲ ಮಸಾಲೆ ಎಲ್ಲ ಚೆನ್ನಾಗಿ ಪ್ರಾನ್ಸ್ಗೆ ಹಿಡಿಬೇಕಲ್ವ. ಸೊ ಅದಕ್ಕೆ ನಾನು ಒಂದು 5 ನಿಮಿಷ ಲಿಡ್ನ ಕ್ಲೋಸ್ ಮಾಡಿ ಬಿಡ್ತೀನಿ. ಈಗ 5 ನಿಮಿಷ ಆದಮೇಲೆ ಓಪನ್ ಮಾಡಿಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ. ನೋಡ್ತಾ ಇದ್ರೆ ನಿಜವಾಗ್ಲೂ ಅಲ್ಲೇ ಎತ್ಕೊಂಡು ಬಾಯಲ್ಲಿ ತಿಂದ್ಬಿಡ್ಬೇಕು ಅನಿಸುತ್ತೆ. ಇದು ಪರೋಟ, ರೋಟಿ, ಚಪಾತಿ, ಬಿಸಿ ಬಿಸಿ ಅನ್ನಕ್ಕೆ ಮಾತ್ರ ಗುಡ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ನಿಜವಾಗ್ಲೂ ನಾನು ಸುಳ್ಳು ಹೇಳ್ತಾ ಇಲ್ಲ ನಿಮಗೆ. ಒಂದೇ ಒಂದ್ಸಲಿ ನಿಮ್ಮ ಮನೇಲಿ ಟ್ರೈ ಮಾಡಿ, ಇದನ್ನ ಸಕ್ಕದಾಗಿ ಬರುತ್ತೆ ಮಾತ್ರ. ಸ್ವಲ್ಪ ಮೇಲೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಎಲ್ಲನೂ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಗೇನಾದರೂ ನೆಕ್ಸ್ಟ್ ವಿಡಿಯೋದಲ್ಲಿ ಪ್ರಾನ್ಸ್ ಗೀ ರೋಸ್ಟ್ ಅದು ಮಂಗಳೂರು ಸ್ಟೈಲಲ್ಲಿ ಬೇಕು ಅಂತ ಹೇಳಿದರೆ ಪ್ಲೀಸ್ ನಂಗೆ ಕಮೆಂಟ್ ಮಾಡಿ. ನಾನು ಆದಷ್ಟು ಟ್ರೈ ಮಾಡ್ತೀನಿ ಮಾಡೋದಕ್ಕೆ ಅಂತ ಹೇಳ್ತಾ, ಈ ವಿಡಿಯೋ ನಿಮ್ಗೇನಾದರೂ ಪ್ಲೀಸ್ ಇಷ್ಟ ಆಗಿತ್ತು ಅಂತ ಹೇಳಿದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ. ಒನ್ಸ್ ಇದನ್ನ ನಿಮ್ಮ ಮನೇಲಿ ಮಾಡ್ಕೊತೀನಿ, ಯಾಕಂದರೆ ನಾಳೆ ಸಂಡೇ. ಸೊ ಸ್ಪೆಷಲ್ಲಾಗಿ ಮಾಡ್ಕೊಂಡು ತಿನ್ನಬೇಕು. ಚಿಕನ್ ಯಾವಾಗಲೂ ಮಾಡೋದಿರುತ್ತೆ. ಸೊ ಈ ಥರ ಒಂದು ಐಟಮ್ನ ಸ್ಪೆಷಲ್ಲಾಗಿ ಮನೇಲಿ ಮಾಡಿಕೊಂಡು ನಿಮ್ಮ ಫ್ಯಾಮ್ಲಿಗೆಲ್ಲ ಕೊಡಿ. ವಿಡಿಯೋನಾಗಿ ನೋಡ್ಕೊಂಡು ಬಂದ್ರಲ್ವಾ, ಎಷ್ಟು ಸಿಂಪಲ್ ಆಗಿತ್ತಲ್ವ. ನಿಜವಾಗ್ಲೂ ಈ ಥರ ಒಂದ್ಸಲಿ ಮಾಡ್ಕೊಂಡು ತಿನ್ನಿ. ಆ್ಯಂಡ್ ಮತ್ತು ನಾನು ಇನ್ನೊಂದ್ಸಲಿ ಬೇಕಾದರೆ ನಿಮಗೆ ಮಂಗಳೂರು ಸ್ಟೈಲಲ್ಲಿ ಗೀ ರೋಸ್ಟ್ ಅಂದರೆ ಪ್ರಾನ್ಸ್ ಗೀ ರೋಸ್ಟ್ನ ಯಾವ ರೀತಿ ಮಾಡೋದು ಅಂದ್ಬಿಟ್ಟು ನಾನು ನಿಮಗೆ ಹೇಳ್ಕೊಡ್ತೀನಿ. ಇವಾಗ ಗ್ರೇವಿ ಟೈಪಲ್ಲಿ ಮಾಡಿಕೊಟ್ಟಿದ್ದೀನಿ. ಇದು ಚಪಾತಿ, ಪೂರಿ, ದೋಸೆ ಯಾವುದಕ್ಕಾದ್ರೂ ನಂಚ್ಕೊಂಡು ತಿನ್ಬೋದು. ಸಕ್ಕತ್ತಾಗಿರುತ್ತೆ ಮಾತ್ರ. ಲಿಟ್ರಲಿ ನಾನು ಯಾವುದೇ ರೀತಿ ಸುಳ್ಳು ಹೇಳ್ತಾ ಇಲ್ಲ, ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಸಕ್ಕತ್ತಾಗಿರುತ್ತೆ. ಒನ್ಸ್ ನಿಮ್ಮನೇಲೂ ನೀವು ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂದ್ಬಿಟ್ಟು ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣಿಸುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿದರೆ ನಾನು ಏನೇ ವೀಡಿಯೋ ಬಿಟ್ಟರು ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ, ನೀವು ಅಲ್ಲೇ ಹೋಗಿ ವಾಚ್ ಮಾಡ್ಬೋದು. ಹಾಗೆ ನಾನು ಒಂದಷ್ಟು ಐಟಮ್ಸ್ನ ಪ್ಲೇಲಿಸ್ಟ್ ಮಾಡಿ ಇಟ್ಟಿದ್ದೀನಿ. ನೀವು ಹೋಗಿ ನನ್ನ ಚಾನಲಲ್ಲಿ ಸರ್ಚ್ ಮಾಡುವಂಥ ಅವಶ್ಯಕತೆ ಏನೂ ಇರೋದಿಲ್ಲ. ನಾನು ನಾನ್ ವೆಜ್ ರೆಸಿಪೀಸು, ಡೈಲಿ ವ್ಲಾಗ್ಸ್ ಎಲ್ಲನೂ ಒಂದು ಪ್ಲೇಲಿಸ್ಟ್ ಮಾಡಿಟ್ಟಿದ್ದೀನಿ. ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಸಾಕು, ನಿಮ್ಗೆ ಯಾವ ವಿಡಿಯೋ ಬೇಕು ನೀವು ಅದನ್ನು ವಾಚ್ ಮಾಡ್ಬೋದು. ಸೊ ಈ ವಿಡಿಯೋ ಇಷ್ಟ ಆಗಿರುತ್ತೆ. ಆ್ಯಂಡ್ ನಿಮ್ಗೆ ಯಾವುದಾದ್ರೂ ರೆಸಿಪಿನ ನಾನು ಟ್ರೈ ಮಾಡಬೇಕಂತ ಹೇಳಿದ್ರೆ ಪ್ಲೀಸ್ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ರೆಸಿಪಿ ಯಾವ್ದು ಬೇಕಂದ್ಬಿಟ್ಟು ನಾನು ನಿಜವಾಗ್ಲೂ ಟ್ರೈ ಮಾಡಿ ನೋಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್, ಲಾಟ್ಸ್ ಆಫ್ ಲವ್.